ಹಳಿಯಾಳ ಪಟ್ಟಣದ ಆಸ್ಮಿನ್ ಬೇಕರಿಯಲ್ಲಿ ಹಾಳಾಗಿರುವ ಹಾಗೂ ಬೂಸ್ಟ್ ಹಿಡಿದ ಕೇಕ್ ಮಾರಾಟ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ಮದುವೆ ಸಮಾರಂಭಕ್ಕೆ ಕೇಕ್ ಖರೀದಿಸಿದ್ದ ಯುವಕರು ಸಮಾರಂಭದಲ್ಲಿ ಕೇಕ್ ಕತ್ತರಿಸುವ ವೇಳೆ ಅದು ಹಾಳಾಗಿರುವುದು ತಿಳಿದು ಬಂದಿದ್ದು, ನಂತರ ಬೇಕರಿಗೆ ತೆರಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಡೋಗ ಗ್ರಾಮದ ಯುವಕರು ಮದುವೆ ಸಮಾರಂಭಕ್ಕಾಗಿ ಆಸ್ಮಿನ್ ಬೇಕರಿಯಿಂದ ಕೇಕ್ ಖರೀದಿಸಿದ್ರು. ಆದರೆ ಸಮಾರಂಭದ ಮಧ್ಯದಲ್ಲೇ ಕೇಕ್ನ ಗುಣಮಟ್ಟದ ಬಗ್ಗೆ ಅನುಮಾನ ವ್ಯಕ್ತವಾಗಿ ಪರಿಶೀಲಿಸಿದಾಗ ಅದು ಹಾಳಾಗಿರುವುದು ತಿಳಿದು ಬಂದಿದೆ. ಇದರಿಂದ ಅಸಮಾಧಾನಗೊಂಡ ಯುವಕರು ಬೇಕರಿಯ ಮುಂದೆ ಕೆಲ ಕಾಲ ಆಕ್ರೋಶ ವ್ಯಕ್ತಪಡಿಸಿ ಗ್ರಾಹಕರ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ತೋರಲಾಗಿದೆ ಎಂದು ಆರೋಪಿಸಿದ್ರು. ಘಟನೆ ಮಾಹಿತಿ ತಿಳಿಯುತ್ತಿದ್ದಂತೆ ಪುರಸಭೆ ಅಧಿಕಾರಿಗಳ ತಂಡ ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿತು. ಈ ವೇಳೆ ಬೇಕರಿಯಲ್ಲಿ ಸಂಗ್ರಹವಾಗಿದ್ದ ಕೆಲವು ಕೇಕ್ಗಳು ಹಾಳಾಗಿರುವುದು ಹಾಗೂ ಬೂಸ್ಟ್ ಹಿಡಿದಿರುವುದು ಪತ್ತೆಯಾಗಿದೆ. ತಕ್ಷಣವೇ ಆ ಕೇಕ್ಗಳನ್ನ ವಶಕ್ಕೆ ಪಡೆದ ಅಧಿಕಾರಿಗಳು ಅವುಗಳನ್ನ ಲ್ಯಾಬ್ ಪರೀಕ್ಷೆಗೆ ಕಳುಹಿಸುವುದಾಗಿ ತಿಳಿಸಿದ್ರು. ಪರೀಕ್ಷಾ ವರದಿ ಬಂದ ಬಳಿಕ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಪುರಸಭೆ ಮೂಲಗಳು ತಿಳಿಸಿವೆ. ಈ ಘಟನೆ ಹೊಸದೇನಲ್ಲ ಎನ್ನುವುದು ಪುರಸಭೆ ಸಿಬ್ಬಂದಿಗಳ ಹೇಳಿಕೆಯಿಂದ ಸ್ಪಷ್ಟವಾಗಿದೆ. ಈ ಹಿಂದೆ ಕೂಡ ಬೇಕರಿಗೆ ಭೇಟಿ ನೀಡಿದ್ದ ಪುರಸಭೆ ತಂಡ ಅದೇ ರೀತಿ ಹಾಳಾದ ಕೇಕ್ಗಳನ್ನ ಪತ್ತೆ ಹಚ್ಚಿತ್ತು. ಈ ಸಂದರ್ಭದಲ್ಲೇ ಬೇಕರಿಗೆ ದಂಡ ವಿಧಿಸಲಾಗಿತ್ತು. ಆದರೂ ಸೂಕ್ತ ಕ್ರಮಗಳು ಪರಿಣಾಮಕಾರಿಯಾಗಿ ಜಾರಿಗೆ ಬರದ ಹಿನ್ನೆಲೆಯಲ್ಲಿ ಇದೀಗ ಮತ್ತೆ ಇದೇ ರೀತಿಯ ಘಟನೆಗಳು ಮರುಕಳಿಸಿರುವುದು ಸಾರ್ವಜನಿಕರಲ್ಲಿ ಅಸಮಾಧಾನ ಹುಟ್ಟಿಸಿದೆ. ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಪಟ್ಟಣದ ಎಲ್ಲಾ ಬೇಕರಿಗಳ ಮೇಲೆ ನಿಯಮಿತವಾಗಿ ತಪಾಸಣೆ ನಡೆಸಬೇಕು ಎಂದು ನಾಗರಿಕರು ಆಗ್ರಹಿಸಿದ್ದಾರೆ. ಪುರಸಭೆ ಅಧಿಕಾರಿಗಳು ನಡೆಸಿದ್ದ ಪರಿಶೀಲನೆ ವೇಳೆ ಹಾಳಾಗಿರುವ ಕೇಕ್ಗಳನ್ನ ಮಾರಾಟ ಮಾಡಿರುವುದು ಪತ್ತೆಯಾಗಿದ್ದರಿಂದ ಸಂಬಂಧಿತ ನಿಯಮಗಳ ಉಲ್ಲಂಘನೆ ಆರೋಪದಡಿ ಬೇಕರಿಗೆ 15,000 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈಗ ಫಸ್ಟ್ ಟೈಮ್ ಹಂಗ ಆಗಿದ್ರೆ ಅದು ಇನ್ನೊಂದು ಅದು ಈಗ ಫಸ್ಟ್ ಎಲ್ಲ ಅವ್ರಿಗೆ ಹೋಗಿದ್ದಾದಂಗೆ ಒಂದು ಸಪರೇಟ್ ಮಾಡ್ಕೊಂಡೆ ನೀಟಾಗಿ ಇಟ್ಕೊಳ್ಳೋದು. ಅದು ಬಿಟ್ಟು ನೀವು ಒಂದೇ ಜಾಗದಲ್ಲಿ ಹಾಳಾಗಿದ್ದು ಕೇಕ್ ಅದರಲ್ಲಿ ಇಡ್ತೀರಿ, ಚಲೋ ಕೇಕು ಅದರಲ್ಲಿ ಇಡ್ತೀರಿ. ಮತ್ತೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹಿಂದಿ ಭಾಷಾ ಪತ್ರಿಕೆಗೆ ಅಂಕಗಳ ಬದಲು ಗ್ರೇಡ್ ವ್ಯವಸ್ಥೆ ಜಾರಿಗೆ ತಂದಿರುವುದನ್ನು ಪುನರ್ ಪರಿಶೀಲನೆ ಮಾಡುವಂತೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದಿರುವುದನ್ನು ಖಂಡಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಘಟಕದ ವತಿಯಿಂದ ಕಾರವಾರ ನಗರದಲ್ಲಿ ಪ್ರತಿಭಟನೆ ನಡೆಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ಜಮಾಯಿಸಿದ್ದ ಕಾರ್ಯಕರ್ತರು ರಾಜ್ಯಪಾಲರ ವಿರುದ್ಧ ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ನಾಡದ್ರೋಹಿ ಧೋರಣೆ ಅನುಸರಿಸುತ್ತಿರುವ ರಾಜ್ಯಪಾಲರು ಕರ್ನಾಟಕ ಬಿಟ್ಟು ತೊಲಗಲಿ ಎಂದು ಒತ್ತಾಯಿಸಿದ್ರು. ಪ್ರತಿಭಟನಾಕಾರರು ಮಾತನಾಡಿ, ನಾವು ಹಿಂದಿ ವಿರೋಧಿಗಳಲ್ಲ, ಹಿಂದಿ ಹೇರಿಕೆಯ ವಿರೋಧಿಗಳು. ರಾಜ್ಯಪಾಲರು ಹಿಂದಿ ಸಾಮ್ರಾಜ್ಯಶಾಹಿಗಳ ಪರವಾಗಿ ವರ್ತಿಸುತ್ತಿದ್ದು ಕರ್ನಾಟಕ ವಿರೋಧಿ ನಿಲುವು ತಳೆದಿದ್ದಾರೆ. ಕೇಂದ್ರ ಸರ್ಕಾರವು ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಳಬೇಕೆಂದು ಆಗ್ರಹಿಸಿದ್ರು. ಹಿಂದಿ ಪತ್ರಿಕೆಗೆ ಗ್ರೇಡ್ ವ್ಯವಸ್ಥೆ ಜಾರಿಗೊಳಿಸುವ ಕುರಿತು ರಾಜ್ಯಪಾಲರು ಮುಖ್ಯ ಕಾರ್ಯದರ್ಶಿಗೆ ಬರೆದಿರುವ ಪತ್ರದ ಹಿಂದೆ ರಾಜ್ಯದಲ್ಲಿ ಹಿಂದಿ ಹೇರಿಕೆಯನ್ನ ಶಾಶ್ವತಗೊಳಿಸುವ ಉದ್ದೇಶವಿದೆ ಎಂದು ಆರೋಪಿಸಿದ್ರು. ಇದು ಕನ್ನಡಿಗರ ಆಶೋತ್ತರಗಳಿಗೆ ವಿರುದ್ಧವಾದ ನಡೆ ಎಂದು ಅವರು ಹೇಳಿದ್ರು. ವೇದಿಕೆಯ ನೂತನ ಜಿಲ್ಲಾಧ್ಯಕ್ಷ ಅರುಣ್ ಹರ್ಕಡೆ ಮಾತನಾಡಿ, ಕನ್ನಡ ಭಾಷೆಯನ್ನ ಅವಹೇಳನ ಮಾಡುವ ರೀತಿಯಲ್ಲಿ ವರ್ತಿಸಲಾಗುತ್ತಿದೆ. ರಾಜ್ಯಪಾಲರು ಹಿಂದಿ ಏಜೆಂಟ್ಗಳಂತೆ ಕೆಲಸ ಮಾಡುತ್ತಿದ್ದಾರೆ. ಕನ್ನಡ ನೆಲ ಜಲ ಭಾಷೆಗಾಗಿ ಹೋರಾಟ ನಡೆಸುತ್ತಿರುವ ನಾವು ಇಂತಹ ಕನ್ನಡ ವಿರೋಧಿ ನಿಲುವನ್ನ ತೀವ್ರವಾಗಿ ಖಂಡಿಸುತ್ತೇವೆ ಎಂದರು. ಯಾಕಂದ್ರೆ ಕನ್ನಡ ಬಗ್ಗೆ ಅವರಿಗೆ ಏನೂ ಇಲ್ಲ, ಇಲ್ಲಿ ಉಳಿತಾರ ಹೌದು, ಇಲ್ಲಿ ನೆಲ ಜಲ ಭಾಷೆ ಬೇಕು ಅವರಿಗೆ, ಬಟ್ ಇಲ್ಲಿ ಕನ್ನಡ ಭಾಷೆ ಬೇಡ ಅವರಿಗೆ, ಹಿಂದಿ ಬೇಕಂತಾರೆ. ಹಿಂದಿ ಯಾವ ಕಾರಣ ಬೇಕು ನಮಗೆ? ಹಿಂದಿ ಬೇಡ ಅಲ್ಲ, ಕನ್ನಡ ಇರೋದಕ್ಕೆ ಕನ್ನಡದಲ್ಲಿ ಇದ್ದಿದ್ರೆ ಕನ್ನಡ ಅಂತಾರೆ. ಹೊರ ರಾಜ್ಯದಲ್ಲಿ ಆ ಭಾಷೆ ಅಲ್ಲಿಗೆ ಅವರು ಸೀಮಿತ ಆಗೋದಿಲ್ಲ. ಅದಕ್ಕೆ ನಾವು ಅವರು ರಾಜ್ಯಪಾಲರು ಒಂಥರ ಏಜೆಂಟ್ಗಿರಿ ಮಾಡ್ತಾ ಇದ್ದಾರೆ ಹಿಂದಿ ಬಗ್ಗೆ. ಅದಕ್ಕೆ ನಮ್ಮ ವಿರೋಧ ಇದೆ ರಕ್ಷಣಾ ವೇದಿಕೆಯಿಂದ. ನಾವು ಅವ್ರ ಬಗ್ಗೆ ಧಿಕ್ಕಾರ ಹಾಕ್ತೀವಿ. ಅವ್ರು ಇಲ್ಲಿಂದ ತೊಲಗಲಿ, ಅವರು ನಮ್ಮ ಈ ರಾಜ್ಯಕ್ಕೆ ಬೇಡ. ಅವರು ಕನ್ನಡ ದ್ರೋಹಿ ಮಾಡಿದವರಿಗೆ ನಮ್ಮ ರಾಜ್ಯದಲ್ಲಿ ಜಾಗ ಇಲ್ಲ ಅವರಿಗೆ. ಪ್ರತಿಭಟನೆಯಲ್ಲಿ ವೇದಿಕೆ ಉಪಾಧ್ಯಕ್ಷ ವಿನಾಯಕ್ ನಾಯಕ್, ಪ್ರಧಾನ ಕಾರ್ಯದರ್ಶಿ ಗಣಪತಿ ನಾಯ್ಕ್, ಯುವ ಘಟಕದ ಮಂಜುನಾಥ್ ನಾಯಕ್, ಜಿಲ್ಲಾ ಪ್ರಮುಖ ಶ್ರೀಪಾದ್ ಶೆಟ್ಟಿ, ತಾಲೂಕಾಧ್ಯಕ್ಷ ನರೇಂದ್ರ ತಳೇಕರ್, ನಗರಾಧ್ಯಕ್ಷ ರಾಜಾ ನಾಯ್ಕ್, ನಾಗರಾಜ್ ಅಮದಳ್ಳಿ, ದಾಂಡೇಲಿ ಅಶೋಕ್ ಮಾನೆ ಸೇರಿದಂತೆ ಹಲವು ಕಾರ್ಯಕರ್ತರು ಭಾಗವಹಿಸಿದ್ರು. ಕಾರವಾರ ತಾಲೂಕಿನ ಅಮದಳ್ಳಿಯಲ್ಲಿ ನಡೆದ ಐರಾವತ ಗಜಗೌರಿ ವ್ರತದ 2 ಚಪ್ಪರದ ಯಕ್ಷಗಾನ
ಗ್ರಾಮಸ್ಥರು ಹಾಗೂ ಯಕ್ಷಾಭಿಮಾನಿಗಳ ಮನಸೆಳೆಯುವಲ್ಲಿ ಯಶಸ್ವಿಯಾಯಿತು. ಬಂಟದೇವ ಯಕ್ಷಗಾನ ಮಂಡಳಿ ಕಿಳಕೋಣ ಇವರಿಂದ ಆಯೋಜಿಸಲಾದ ಈ ಪ್ರದರ್ಶನದಲ್ಲಿ 3 ಪ್ರತ್ಯೇಕ ಚಪ್ಪರಗಳನ್ನು ನಿರ್ಮಿಸಲಾಗಿದ್ದು 2ರಲ್ಲಿ ಕಲಾವಿದರು ಅಭಿನಯಿಸಿದ್ರೆ ಮತ್ತೊಂದು ಚಪ್ಪರದಲ್ಲಿ ಭಾಗವತರು ಆಸೀನರಾಗಿ ಗಾಯನ ನಡೆಸಿರುವುದು ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿತ್ತು. ಸಾಂಪ್ರದಾಯಿಕ ಶೈಲಿಯಲ್ಲಿ ನಡೆದ ಈ ಯಕ್ಷಗಾನದಲ್ಲಿ ಕಲಾವಿದರ ವೇಷಭೂಷಣ, ಕಿರೀಟ, ಮುಖಭೂಷಣ ಮತ್ತು ರಂಗ ಸಜ್ಜಿಕೆಗಳು ಕಣ್ಣಿಗೆ ಹಬ್ಬವಾಗಿದ್ದವು. ಚಂಡೆ ಮದ್ದಳೆಗಳ ಘೋಷ, ಭಾಗವತರ ಶ್ರುತಿಮಧುರ ಗಾಯನ ಹಾಗೂ ನೃತ್ಯಗಳ ಲಯಬದ್ಧತೆ ಸಭಿಕರನ್ನ ಮಂತ್ರಮುಗ್ಧರನ್ನಾಗಿಸಿತು. ವಿಶೇಷವಾಗಿ ಪ್ರತ್ಯೇಕ ಚಪ್ಪರದಲ್ಲಿ ಕುಳಿತ ಭಾಗವತರಿಂದ ಕೇಳಿಬಂದ ಗಾಯನವು ಕಥೆಯ ತೀವ್ರತೆ ಹಾಗೂ ಭಾವನೆಗಳನ್ನ ಇನ್ನಷ್ಟು ಗಾಢಗೊಳಿಸಿತು. ಐರಾವತ ಗಜಗೌರಿ ಯಕ್ಷಗಾನದ ಕತೆ ಪುರಾಣಾಧಾರಿತವಾಗಿದ್ದು ಭಕ್ತಿ, ಶ್ರದ್ಧೆ ಮತ್ತು ವ್ರತಾಚರಣೆಯ ಮಹತ್ವವನ್ನ ಸ್ಪಷ್ಟವಾಗಿ ಸಾರುವಂತಿದೆ. ಗಜಗೌರಿ ವ್ರತವು ಸಂತಾನ, ಐಶ್ವರ್ಯ ಮತ್ತು ಸಂಕಷ್ಟ ನಿವಾರಣೆಗೆ ಪ್ರಮುಖವೆಂಬ ನಂಬಿಕೆ ಹಿನ್ನೆಲೆಯಾಗಿ ಭಾವಪೂರ್ಣವಾಗಿ ನಿರೂಪಿಸಲಾಯಿತು. ವಿಶೇಷವಾಗಿ ಪಾಂಡವರು ಗಜಗೌರಿ ವ್ರತದ ಸಂದರ್ಭದಲ್ಲಿ ಇಂದ್ರಲೋಕದಿಂದ ಐರಾವತವನ್ನ ಭೂಮಿಗೆ ಕರೆತಂದು ಪೂಜಿಸುವ ದೃಶ್ಯಾವಳಿ ಅತ್ಯಂತ ಮನಮೋಹಕವಾಗಿ ಮೂಡಿಬಂದಿದ್ದು ನೋಡುಗರ ಮನಸುರೆಗೊಳ್ಳುವಂತೆ ಮಾಡಿದ್ದು. ಭಕ್ತಿ ವೈಭವ ಒಂದೇ ವೇಳೆ ಬೆರೆತು ಪ್ರೇಕ್ಷಕರಿಂದ ಭಾರೀ ಪ್ರಶಂಸೆ ಪಡೆದುಕೊಂಡಿತು. ಕಲಾವಿದರು ತಮ್ಮ ಸಂಭಾಷಣೆ, ಭಾವಾಭಿನಯ ಹಾಗೂ ನೃತ್ಯಗಳ ಮೂಲಕ ಈ ಕಥೆಯನ್ನ ಜೀವಂತವಾಗಿ ಮೂಡಿಸಿ ಪ್ರೇಕ್ಷಕರನ್ನ ಕಥೆಯೊಳಗೆಳೆಯುವಲ್ಲಿ ಯಶಸ್ವಿಯಾದರು. ವಿಶೇಷವಾಗಿ ಅಟ್ಟಣಿಗೆಯ ಆಟದ ಭಾಗದಲ್ಲಿ ಹಾಸ್ಯ ಮಿಶ್ರಿತ ಮಾತುಗಳು, ಪ್ರತಿಕ್ರಿಯೆಗಳು ಹಾಗೂ ಗ್ರಾಮೀಣ ಶೈಲಿಯ ಸಂಭಾಷಣೆಗಳು ಪ್ರೇಕ್ಷಕರಲ್ಲಿ ಹರ್ಷೋದ್ಗಾರ ಮೂಡಿಸಿದವು. ಕಾರವಾರ ಶೇಜವಾಡದಲ್ಲಿರುವ ಶೆಜ್ಜೇಶ್ವರ ದೇವಸ್ಥಾನದ ನೂತನ ಶಿಲಾಮಯ ಪ್ರಸಾದದ ಭೂಮಿ ಪೂಜೆ ಹಾಗೂ ಶಿಲಾನ್ಯಾಸ ಕಾರ್ಯಕ್ರಮ ಏಪ್ರಿಲ್ 13 ಸೋಮವಾರ ಬೆಳಿಗ್ಗೆ 11:50ಕ್ಕೆ ಶೃಂಗೇರಿ ಶಾರದಾ ಪೀಠದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಅಮೃತ ಹಸ್ತಗಳಿಂದ ನೆರವೇರಲಿದೆ ಎಂದು ವ್ಯವಸ್ಥಾಪನಾ ಹಾಗೂ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಜಯಪ್ರಕಾಶ್ ಜಿಕೆ ತಿಳಿಸಿದ್ದಾರೆ. ಕಾರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕಾರ್ಯಕ್ರಮದ ವಿವರಗಳನ್ನ ನೀಡಿದ ಅವರು, ದೇವಾಲಯದ ಜೀರ್ಣೋದ್ಧಾರ ಕಾರ್ಯಗಳು ವೇಗವಾಗಿ ಸಾಗುತ್ತಿದ್ದು ಹಳೆಯ ದೇವಾಲಯದ 80% ತೆರವು ಕಾರ್ಯ ಪೂರ್ಣಗೊಂಡಿದೆ. ಕಳೆದ ಫೆಬ್ರವರಿಯಲ್ಲಿ ಬಾಲಾಲಯ ಪ್ರತಿಷ್ಠಾಪನೆಯನ್ನು ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಸಪೋರ್ಟ್ ಇಂದ ಈಗ ಹೊಸ ರಿವೈಸ್ ಎಸ್ಟಿಮೇಟ್ ಮಾಡಿ ಮುಜರಾಯಿ ಸಬ್ಮಿಟ್ ಮಾಡಿ ಈಗ ಅದರ ನಂತರ ನಾವು ಈಗ ಹಳೆಯ ದೇವಸ್ಥಾನ ಈಗ 30 ಏಪ್ರಿಲ್ಗೆ ಸ್ಟೋರ್ ಪ್ಲೇ ಮಾಡ್ತಿದೆ. ಅದ್ರ ಬಗ್ಗೆ ಪ್ರೆಸ್ ಕ್ಲಬ್ಗೆ ಒಂದು ಇಂಟಿಮೇಷನ್ ಮಾಡುವಂಥೇಳಿ ನಮ್ಮೆಲ್ಲ ಒಂದು ಅಭಿಪ್ರಾಯ. ಈಗ ಭಟ್ರು ದೇವಸ್ಥಾನ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷ ಸಮೀರ್ ನಾಯ್ಕ್ ಮಾತನಾಡಿ, ದೇವಸ್ಥಾನದ ಅಭಿವೃದ್ಧಿಗೆ ಆರಂಭದಲ್ಲಿ 5 ರಿಂದ 6 ಕೋಟಿ ರೂಪಾಯಿ ವೆಚ್ಚ ಅಂದಾಜಿಸಲಾಗಿತ್ತು. ಆದರೆ ಸಮಿತಿಯ ಗೌರವಾಧ್ಯಕ್ಷರು ಆಗಿರುವ ಶಾಸಕ ಸತೀಶ್ ಕೃಷ್ಣ ಸೈಲರ ಸಂಕಲ್ಪದಂತೆ ಸಂಪೂರ್ಣ ಶಿಲಾಮಯ ಹಾಗೂ ತಾಮ್ರದ ಚಾವಣಿ ಹೊಂದಿದ ಬೃಹತ್ ದೇವಸ್ಥಾನ ನಿರ್ಮಾಣಕ್ಕೆ ನಿರ್ಧರಿಸಲಾಗಿದೆ ಎಂದರು. ಶಾಸಕ ಸತೀಶ್ ಸೈಲರ ಸತತ ಪ್ರಯತ್ನದಿಂದಾಗಿ ಶಾಸಕರ ನಿಧಿ, ಮುಖ್ಯಮಂತ್ರಿಗಳ ನಿಧಿ ಹಾಗೂ ಮುಜರಾಯಿ ಇಲಾಖೆಯ ಅನುದಾನ ಸೇರಿದಂತೆ ಒಟ್ಟು 17 ಕೋಟಿ ರೂಪಾಯಿ ಅನುದಾನ ಲಭ್ಯವಾಗಿದೆ. ಜೊತೆಗೆ ಕಾರವಾರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ದೇವಸ್ಥಾನಕ್ಕೆ ಸೇರಿದ್ದ ಐತಿಹಾಸಿಕ ವರುಣಕೆರೆ ಅಭಿವೃದ್ಧಿಗೆ 2 ಕೋಟಿ ರೂಪಾಯಿ ಮೀಸಲಿಡಲಾಗಿದೆ. ಈ ಎಲ್ಲಾ ಸೇರಿ ಸುಮಾರು 22 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಮಗ್ರ ಅಭಿವೃದ್ಧಿ ಕಾರ್ಯಗಳು ನಡೆಯಲಿವೆ ಎಂದು ಹೇಳಿದರು. ದೇವಾಲಯದ ಕಾಮಗಾರಿಯನ್ನ ಮುಂದಿನ 18 ರಿಂದ 24 ತಿಂಗಳೊಳಗೆ ಪೂರ್ಣಗೊಳಿಸುವ ಗುರಿ ಹೊಂದಲಾಗಿದೆ. ಈ ಪೂರ್ಣ ಕಾರ್ಯದಲ್ಲಿ ಶಿರವಾಡ ಗ್ರಾಮಸ್ಥರು ಸಹ ಸಕ್ರಿಯವಾಗಿ ಪಾಲ್ಗೊಂಡಿದ್ದು ಪ್ರತಿ ಮನೆಯಿಂದ 11,000 ರೂಪಾಯಿ ದೇಣಿಗೆ ನೀಡುತ್ತಿದ್ದಾರೆ. ದೇವಸ್ಥಾನದ 26 ಕಂಬಗಳ ನಿರ್ಮಾಣಕ್ಕೂ ದಾನಿಗಳು ಮುಂದೆ ಬಂದಿದ್ದಾರೆ ಎಂದು ತಿಳಿಸಿದರು.
ದೇವಸ್ಥಾನದ ಪ್ರಧಾನ ಅರ್ಚಕರು ದೇವಸ್ಥಾನಕ್ಕೆ ಹಾಗೂ ದಾನಿಯಾಗಿರುವ ವೀರೇಂದ್ರ ನಾಯ್ಕ್ ಅವರು ಕೆರೆ ಅಭಿವೃದ್ಧಿಗಾಗಿ ಉಚಿತವಾಗಿ ಜಾಗವನ್ನ ಹಸ್ತಾಂತರಿಸಿರುವುದು ವಿಶೇಷ ಎಂದು ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕ ಮಂದಾರ್ ಭಟ್, ಸದಸ್ಯ LK ನಾಯ್ಕ್ ಸೇರಿದಂತೆ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ, ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, LED ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾ ನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, JS ಬಿಲ್ಡಿಂಗ್, JN ರೋಡ್, ದಾಂಡೇಲಿ, KS ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.